ಯವ್ವ ಈಗೆಲ್ಲ ಕೆಲಸ ಆಯ್ತು ನೋಡುವ. ಮತ್ತೆ ಸಾಕಿದ್ ಸಾಗ್ಬಿಡ್ತು. ಬೇರೆ ಕಡೆ ಸುಮ್ಮನೆ ಹೋದೆ ಆಗಿ ಬಿಸಿಲಂದ್ರೆ ಬಿಸಿಲು ಮ್ಯಾಗ ಬಂದು ಮತ್ತಿದೆಲ್ಲ ಒರೆಸಿ ಸ್ವಚ್ಛ ಮಾಡಿ ಪಾಂಡೆ ತಿಕ್ಕಿ ಇದೆಲ್ಲ ಸ್ವಚ್ಛ ಮಾಡ್ತಕ್ಕ ಸಾಕಾಗ್ಬಿಡ್ತು ನಂಗಡಿ. ಏನೇನು ಹೆಣ್ಮಕ್ಳು ತಿಂದ್ರೆ ಒರೆಸೋದು ಸ್ವಚ್ಛ ಮಾಡೋದು ಇದೇ ಆಯ್ತು. ಯಪ್ಪ ಏನು ಸಾಕಾಗ್ತು ನೋಡೋದು ಮುಚ್ಕೊಳಕ್ಕೆ ಅನ್ಸಾಕತ್ತೈತಿ. ತಾಸು ಮುಚ್ಕೊಳ್ಳೋಣ. ಅದ್ರ ಟೈಮ್ ನೋಡಿದ್ರೆ 4:15 ಆಯ್ತು. ಇನ್ನೊಂದು ಹೊತ್ತು ಅವ್ರು ಬರೋ ಟೈಮ್ ಮಕ್ಕೊಂಡ್ರೆ ಹೆಂಗೆ ಯವ್ವ ಎಷ್ಟು ಕೆಲಸ ಐತಪ್ಪ. ನಾ ಒಂದು ತಾಸು ನಿಂತ್ಕೊಂಡು ಹೇಳ್ತಿದ್ದೆ ಹೋಗ್ಲಿಕ್ಕಂದ್ರೆ ವಿಚಾರಕ್ಕೆ ಸುಮ್ಮನೆ ಹೋದೆ ನೋಡಿ. ಇದು ಬಿಸ್ಲಾಗ ತಿರ್ಗಾಡಿ ಸಾಕಾಗ್ಬಿಡ್ತು. ಅದಾಗಿ ಬಸ್ ಒಂದು ಸಿಗಲಿಲ್ಲ. ಐದ ಕಡೆಗೆ ಸಿದ್ದರಾಮಯ್ಯ ಹೋಗಿ ಹೊಡೆದು ಬರೋಂಗೆ ಸಿಟ್ಟು ಬಂದ್ಬಿಡ್ತೈತಿ. ಐದು ಫ್ರೀ ಬಸ್ ಮಾಡಿ ಆ ತ್ರಾಸ ಮಾಡಿಬಿಟ್ಟ ಹೆಣ್ಮಕ್ಳಿಗೆ. ನಮ್ಕಿತ ಪಾಪ ಹೆಣ್ಮಕ್ಳಿಗೆ ತ್ರಾಸ ಆಗೈತಿ. ನಾವೇನು ಫ್ರೀಯಾಗಿ ಹೋಗಿ ಬರ್ತೇವೆ ಪಾಪ ಅದಕ್ಕೆ ಕುಂದ್ರಕ್ಕೆ ಸೀಟು ಕೊಡೋದಿಲ್ಲ. ನಾವೇ ಕೂತು ಬರ್ತೇವೆ ಮತ್ತು ನಮಗೂ ಸೀಟೇ ಇರಲ್ಲ. ಸುಮ್ಮನೆ ರೊಕ್ಕ ಕೊಟ್ಟು ಹೋಗಿ ಭಾಳ ಚಲೋ ಇತ್ತು. ಸುಮ್ಮನೆ ಫ್ರೀ ಅನ್ನೋದು ಅಟ್ಟೆ ಕರೆ. ಎಷ್ಟೆಲ್ಲ ತ್ರಾಸ ಐತೆ ಎಲ್ಲರಿಗೂ ಭಾಳ ತ್ರಾಸ ಐತಿ. ಪಾಪ ನಮ್ಕಿತ ಗಂಡ್ಮಕ್ಳಿಗೆ ಭಾಳ ತ್ರಾಸ ಐತಿ ಫ್ರೀ ಬಸ್ ಮಾಡಿ. ರೊಕ್ಕನೂ ಹೋಗ್ತೈತಿ ಕುಂದ್ರಕ್ಕೆ ಜಾಗನೂ ಸಿಗಲ್ಲ. ಹೈರಾಣು ಭಾಳ ಆಕೈತೆ ಅಲ್ಲಿ. ಅವ್ರಿಗೆ ಅನಿವಾರ್ಯ ಹೋಗಬೇಕಾಕೈತಿ. ಹೆಣ್ಮಕ್ಳು ದಿನ ಹೊರಗೆ ಹೋಗಲ್ಲ. ಅವ್ರಿಗೆ ನಡಿತೈತಿ. ಹೆಣ್ಮಕ್ಳು ದಿನ ಆಫೀಸ್ಗೆ ಹೋಗಬೇಕು ಬರಬೇಕು. ಅವ್ರಿಗೂ ಹೈರಾಣ ಆಗ್ಬಿಡ್ತೈತಿ ನೋಡ್ರಿ. ಹೆಣ್ಮಕ್ಳು ಹೋಗ್ತಾರೆ ಆಫೀಸ್ಗೆ ಇಲ್ಲ ನಾಳೆ ಅವ್ರು ಕೂತ್ ಹೋಗ್ತಾರೆ. ಫ್ರೀ ಬಸ್ ಐತೆ ಅನ್ನೋದೊಂದು ಹಂಗೆ ಹಿಂಗೆ ಆತ ಬಿಟ್ಕೊಂಡ್ರು ಸರಿ ಅಂತ ಮಾತು ಹೆಣ್ಮಕ್ಳ ಮಾತೇ ಬರಲ್ಲ. ಪಾಪ ಸೀಟ್ ಕೊಡಬೇಕಾಕೈತಿ. ಪಾಪ ನಮ್ಮವರು ಹಂಗೆ ಬರ್ಬೇಕಾಕೈತಿ. ನಮ್ಮವ್ರಿಗೂ ಎರಡು ತ್ರಾಸು. ಅವರು ಬಸ್ಸಿಗೆ ಬರಬೇಕು. ಅವ್ರಿಗೂ ಬೈಕ್ ತಗೋ ಅನ್ನಕತ್ತೀನಿ. 2 ಲಕ್ಷ ರೂಪಾಯಿ ಸ್ಯಾಲ್ರಿನೇ ಬರಬೇಕಲ್ಲ. ಬೈಕ್ ತೊಗೊತಾರೆ. ಬೈಕ್ ತೊಗೊಂಡ್ರೆ ಚಲೋ ಆಗ್ತೈತೆ ಅವ್ರಿಗೂ. ಬರ್ತಾ ಲಗು ಬರ್ತಾರೆ. ನನಗೂ ಎಲ್ಲ ತಿರುಗಾಡಕ್ಕೆ ಹೋಗ್ಬೇಕಂದ್ರೆ ಬೈಕ್ ಮೇಲೆ ಹೋಗಕ್ಕೆ ಮಜಾ ಬರ್ತೈತಿ. ನನಗೂ ಬೈಕ್ ಮೇಲೆ ಕೊಟ್ಟು ಹೋಗೋದು ಭಾಳ ಇಷ್ಟ ಆಗಿ. ಈಗ ನಮ್ಮ ಕಷ್ಟ ಸಮಯ ಇದ್ದರೆ ನಾನು ಬೈಕ್ ತೊಗೋಬೇಡ ಅನ್ನಕತ್ತೀನಿ. ಒಂದು ಸ್ವಲ್ಪ ದಿನ ಹೋಗಿ ಬೈಕ್ ತೊಗೊಳ್ತೀನಿ. ಬೈಕ್ ತೊಗೊಂಡ್ರೆ ಭಾಳ ಚಲೋ ಆಗ್ತೈತಿ. ಖುಷಿನ ಆಗ್ತೈತಿ. ಎಲ್ಲ ತಿರುಗಾಡಕ್ಕೆ ಹೋಗಕ್ಕೆ ಬರ್ತೈತಿ. ಏನು ಆಟೋ ಬಸ್ ತಿರುಗಾಡಕ್ಕೆ ಕುಂದಿರ್ಬೇಕಾಗ್ತೈತಿ. ಹೈರಾಣ ಆಗ್ತೈತಪ್ಪ. ಬಸ್ನೇ ಮೊದಲು ಚಲೋ ಅನಿಸ್ತೈತೆ. ಇದು ಫ್ರೀ ಬಸ್ ಆಯ್ತು ಭಾಳ ತ್ರಾಸ ಆಗ್ತೈತಿ. ನಮ್ಮಂತ ವಯಸ್ಸಕ್ಕೆ ಹೆಣ್ಮಕ್ಳಿಗೆ ಏನು ಜಗಳ ಮಾಡೋದು. ಬಂದವರೆಲ್ಲ ಬರೀ ಬಾಯಿ ಬಿಡಕ್ಕೆ ಅಂಟಿಗಳೇ ಇರ್ತಾವೆ. ಜಗಳ ಮಾಡೋರೇ ಇರ್ತಾರೆ. ಜಗಳ ಮಾಡಿ ಕೂತ್ ಬಿಡ್ತಾರೆ. ನಾವು ಅಂಜಿ ಇಲ್ಲಿ ಕುಡಿದು ಇಲ್ಲೇ ಇರ್ತೈತೆ ನಿಂತು ಹೋಗ್ಬೇಕಾಗ್ತೈತಿ. ಕಾಲೆಲ್ಲ ನೋಡ್ತೈತಿ. ಇದು ಕಾಲು ತೊಳಿತಾರೆ, ಮೈ ತೊಳಿತಾರೆ, ತಿಕ್ತಾರೆ, ಎಲ್ಲ ಮಾಡ್ತಾರೆ. ನಮ್ಗೆ ಇಷ್ಟೆಲ್ಲೂ ಖರಾಬ, ನಮ್ಮ ಸೀರೆನೂ ಖರಾಬ. ಇದು ಬೈಕ್ ಮೇಲೆ ಆದರೆ ಜುಮ್ಮತ್ತು ಬರೋದು. ಸುಮ್ಮನೆ ಹಿಂದೆ ಕೂತು ಬಿಡೋದು. ನನ್ನ ಗಂಡು ಕರ್ಕೊಂಡು ಬರ್ತಾನೆ ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು. ತಿರ್ಗಾಡ್ಬೋದು. ಹೌದಲ್ರಿ. ಬರಲಿ ಒಂದು 2 ಗಂಟೆನೂ ಹೋಗ್ಲಿರಿ. ಆಮೇಲೆ ಸ್ಯಾಲ್ರಿ ಬರ್ತೈತಿ. ಎಷ್ಟು ಬರ್ತೈತಿ ಎಷ್ಟು ಬರ್ತೈತಿ ನೋಡಿ ನಾನು ಬೈಕ್ ತೊಗೊಂತಿದ್ದೆ. ಚಲೋ ಐತೆ ಐಡಿಯಾ. ಬರೀತಕ್ಕ ಸುಮ್ಮನೆ ರೆಸ್ಟಾರ ಮಾಡ್ತೀನಿ. ಒಂಥರ ಆಗತ್ತೆ ಬಿಸ್ಲಿಗೆ ಹೋಗಿ ಬಂದು ಆಗಿನ ಬಿಸ್ಲ ತಿರ್ಗಾಡ್ಲಾತಿಗೆ ತಿರ್ಗಾಡಕತ್ರೆ ಹಿಂಗಾಗ್ತೈತಿ ನೋಡ್ರಿ ಬಿಸ್ಲಾಗ. ಹೋಗಿ ಒಂದು ಸ್ವಲ್ಪ ಮಕ್ಕೋತೀನಿ. ವಾಹ್ ಹಿಂಗೆ ಬೆಡ್ ಮೇಲೆ ಬಂದು ಬೀಳ್ಬೇಕು ಅನ್ಸಾಕತ್ತೈತಿ ನೋಡ್ರಿ. ಈಗ ಒಂದು ಸ್ವಲ್ಪ ಸಮಾಧಾನ ಆಗತ್ತೆ ನೋಡಿ. ಅವ್ವಾ ಏನು ನೆಮ್ಮದಿ. ಅಲ್ಲ ನಾನು ಯಾವಾಗಲೂ ಹೊರಗೆ ಹೋಗ್ಬಿಟ್ಟು ತ್ರಾಸ ಆಗತ್ತೈತೆ ಅಂದ್ರೆ ಪಾಪ ನಮ್ಮ ದಿನ ಹೋಗ್ಬಿಟ್ಟು ಹೊರಗೆ ಕೆಲ್ಸಕ್ಕೆ ಅವರಿಗೆ ತ್ರಾಸ ಆಗುತ್ತೆ. ಮತ್ತು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಫ್ಯಾಕ್ಟ್ರಿ ಧೂಳು ಹೊಲಸು ಎಲ್ಲಾದ್ರವ್ರು ನಿಂತು ಕೂತು ಮಾಡಿ ತ್ರಾಸ ಆಗ್ತಿತ್ತು. ಈಗ ಏನು ಐತೆನ ಆಫೀಸು ಕೇಳ್ಬೇಕು ನೋಡಿ ಬನ್ನಿ. ತ್ರಾಸ ಆಗ್ತೈತೆ. ದಿನ ಹೊರಗೆ ಕೆಲಸ ಮಾಡ್ಬೇಕು. ನಾವು ಮನೆಯಾಗ ಇರ್ತಿದ್ದೆ ಹೊರಗಡೆ ನಮ್ಗೆ ಆಗ್ಬಿಡ್ತೈತಿ. ಪಾಪ ದಿನ ಹೊರಗೆ ಹೋಗ್ಬೇಕು ಮಾಡಬೇಕು ಕೆಲಸ. ಅವ್ರಿಗೆ ಎಷ್ಟು ಬೇಸರ ಆಗಬೇಕು ಎಷ್ಟು ತ್ರಾಸ ಆಗ್ತಿರ್ಬೇಕು. ಬರೀ ಆ ತ್ರಾಸ ಆಕೈತಿ. ನನ್ನ ಮಕ್ಕಳಿಗೆ ಏನು ಮಾಡೋದು. ಅಲ್ಲಿ ಬಂದು ಊಟ ಮಾಡ್ಕೊಡೋಣ ಅಷ್ಟೇ ಮಾಡ್ಕೊಡೋಣ. ಚೆನ್ನಾಗಿದೆ ಸರ್. ಸ್ವಲ್ಪ ಭಾಳ ಐತೆ ಬರೋದು. ಒಂದು 10 ನಿಮಿಷ ಮಕ್ಕೊಂಡು ಮತ್ತು ಬಂದು ಹೇಳ್ಬೇಕಾಗ್ತೈತಿ. ಹೊರಗೆ ನೋಡ್ದಂಗೆ ಅವ್ರು ಮಕ್ಕೊಂಡಾರೆ. ಅವ್ರು ಹೇಳಿ ದಿನ ಲೇಟ್ ಆಕೈತೆ ಆರಿಸೋದು. ನಾನು ಮಕ್ಕೊಂಡು ಒಂಥರ ಸುಸ್ತು ಆಗ್ತೈತಿ ಮಕ್ಕೊಂಡು. ಭಾಗ್ಯ ಈ ಭಾಗ್ಯ ಯಾವಾಗ ಮುಕ್ಕೊಳ್ಳೋದಕ್ಕೆ ಮಕ್ಕೊಂಬಿಟ್ಟಲ್ಲ. ಯಾಕೆ ಏನಾಯ್ತು ಆರಾಮಿಲ್ಲ ಈಕಿಗೆ. ಎಪ್ಸಿಗೆ ಇದ್ದ ಕೊಟ್ಬಿಡ್ತಾಳ. ಈಗ ಬಂದ್ರೆ ನಾ ಹಂಗಂತ ಹಿಂಗಂತ ಕೆಲ್ಸಕ್ಕೆ ಹಾಕ್ಬಿಡ್ತಾಳ. ಮುಕ್ಕೊಂಡ್ಬಿಡು ರೆಸ್ಟ್ ಮಾಡಕ. ಪಾಪ ಇವತ್ತು ಮುಕ್ಕೊಳ್ಳೋದಕ್ಕೆ ಮುಕ್ಕೊಂಡಾಗ ರೆಸ್ಟ್ ಮಾಡಲಿ ಈಗ ಒಂದು ಎಪ್ಸಿದ್ರೆ ಆಯ್ತಾ. ಮುಕ್ಕೊಳ್ಳಿ ಪಾಪ ಚಂದ ಮುಕ್ಕೊಂಡ ನೋಡಿ. ಮುಕ್ಕೊಂಡ್ರೆ ಚಂದ ಸಣ್ಣ ಹುಡುಗೀಕ ಅಂತ ನನ್ನ ಹೆಂಡ್ತಿ. ಭಾಳ ಚಂದ ನನ್ನ ಹೆಂಡ್ತಿ. ಇವ್ರು ಎಷ್ಟು ಸಮಾಧಾನ ಮುಕ್ಕೊಂಡಿತ್ತು ಒಂದು ಮುಕ್ಕೊಂಡು. ಇವತ್ತು ಚಲೋ ಇರಪ್ಪ ಐತಿ. ಯಾರು ಕೆಟ್ಟ ಕಣ್ಣ ಬೀಳಾರ್ದು ನೆಮ್ಮದಿ ಸಂತೋಷದಿಂದ ಈಗ ಹೆಂಗೆ ಮುಕ್ಕೊಂಡು ಕೂತಂಗ ಇರತ್ತೆ ಮಾಡಪ್ಪ. ಪಾಪ ಸ್ಟ್ರೆಸ್ ಇಸ್ಕೊಂಡಾಗ ಈಗ ಆರಾಮಿರಲಿ. ದೇವ್ರು ಆರಾಮಿದ್ದಾಕತ್ತಾನೆ. ಆರಾಮಿದ್ರೆ ಆರಾಮೇ ಇರ್ತಾರೆ. ಕಷ್ಟ ಕೊಡ್ಬಾರ್ದು ದೇವ್ರು ಈಕಿಗೆ. ಹೋಗಿ ನನ್ನ ಅವಧಿ ಜೊತೆ ಕೊಡ್ಬಿಡ್ತ. ಹೋಗಿ ಪರಿಷ್ಕೆ ಶಾಪನಂತೆ ಹೋಗಿ ಮುಕ್ಕೊಡ್ಬೇಕು. ಬಂದ್ರಿ ಟೈಮ್ ಆಗಿಲ್ಲ. ಮೇ ಬಿ ನಾನು ನಿಂತ್ಕೊಂಡು ಚಿಂತೆ ನಡಿಬೇಕು. ಅದಕ್ಕೆ ಹಂಗೆ ಅನ್ಸಿರ್ಬೇಕು. ಹಾಕೋ ನಾನು ನಿಂತು ಬರತ್ತ. ನಾನು ಭ್ರಮೆ ಹಾಕೋತೀನಿ.
ಅರೆ ಏನೋ ಭಾಳ ಹಸುವಾಗೈತಿ ಏನು ಮಾಡಿ ಭಾಗ್ಯ ಮಕ್ಕಳು ಪಾಪ ಮಕ್ಕಳು ಎಬ್ಸಿದ್ರೆ ಎದ್ದಿರ್ತಾಳೆ ಮಕ್ಕಳು ನೋಡು ಏನೈತಿ ಎಲ್ಲಿಟ್ಟಾಳಕಿ ಏನು ಸಿಗವಲ್ತು ಎಲ್ಲಿಟ್ಟಾಳ ಇಲ್ಲೇನೋ ಕಾಣಕತ್ತೈತಿ ಬರೀತದೆ ಯಪ್ಪ 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 ಬಾಂಡೆ ಬಿತ್ತಿ ಇಡ್ತು ಸಪ್ಳ ಆಯಿತು ಅದನ್ನ ಕೆಲಸ ಬಿಟ್ಟು ನೀವು ಅಡುಗೆ ಮುಗಿದೆವು ಏನೋ ಗೊತ್ತಾಗಲ್ಲ ನನಗೆ ಭಾಗ್ಯ ಬಂದಾಗಿಂದ ಅಡುಗೆ ಮನೆಗೆ ಬಂದಿಲ್ಲ ಏನು ಎಲ್ಲ ಹೋಗಿದೆ ಎದ್ದು ಬರ್ತಾಳೆ ಯಾರಿಗೆ ಗೊತ್ತು ಪಾ ಏನು ಮಾಡ್ತಿದ್ದು ವಾಪಸ್ಸಿಗೆ ಎಬ್ಬಿಸ್ದಂಗಾಯ್ತು ಎತ್ತಡನೆಲ್ಲ ಏ ಭಾಗ್ಯ ಬೇಕು ಬಂತೇನೆ ನೋಡು ಬಿಗಿ ಮನ್ಯಾಗ ಎಲ್ಲ ಬಾಂಡೆ ಒಗ್ಯಾಕತ್ತೈತಿ ಹಾಲು ಕುದಿಯಾಕತ್ತೈತಿ ಬಾರ ಏ ಭಾಗ್ಯ ಭಾಗ್ಯ ಎಲ್ಲದಿ ಭಾಗ್ಯ ಯಪ್ಪ ಅಪ್ಪ ಕೇಳಿಸ್ತು ಅಪ್ಪನ ಹತ್ರ ಆತಾರಲ್ಲ ಏ ರವಿ ನೀ ಏನು ಮಾಡಕತ್ತಿ ಇಲ್ಲಿ ನಾ ಬೇಕು ಬೇಕಂದ್ರೆ ನೀನು ಒಂದು ದೊಡ್ಡ ಬೇಕದಿಲ್ಲ ಹಾಂ ಏನು ಮಾಡಕತ್ತಿ ಏನು ಹೋಗ್ಯಾಕತ್ತಿ ಬಂದು ಅಯ್ಯೋ ಅಪ್ಪ ನೀವು ಮಕ್ಕೊಂಡಿದ್ರೇನ ನೀನು ಇದು ಡಿಸ್ಟರ್ಬ್ ಮಾಡಿದೆ ನಾನು ಅದು ಅದು ಏನದು ಅದು ಮಕ್ಕೊಂಡಂಗೆ ಎಬ್ಬಿಸ್ಬಿಟ್ಟಿ ಹಾಂ ತೊಳಪ್ರಲ್ಲ ಸಮಾಧಾನದಿಂದ ಇದಕ್ಕೊಂದು ನೀನು ಬಾಕಿಗೆ ಹತ್ರ ಕೊಡ್ತಿರ್ಲಿಲ್ಲ ಈಗ ಬಂದ್ರೇನು ಹಾಂ ಕೈಕಾಲು ಮುಖ ತಗೊಂಡಿಲ್ಲ ಏನಿಲ್ಲ ಇದು ಬಂದ್ಬಿಟ್ಟು ಅಡುಗೆ ನಿಮಗೆ ಹಾಂ ಬಂದು ಕೈಕಾಲು ಮುಖ ತಗೊಂಡು ಮಾಡ್ತಿದ್ದೇನೆ ಇಲ್ಲಪ್ಪ ಅದು ಏನದು ಅದು ಏನಾಗುತ್ತೆ ಏನಾಯ್ತು ಹೇಳು ಇಲ್ಲಪ್ಪ ಹಸುವಾಗಿತ್ತು ಭಾಗ್ಯ ಮಕ್ಕೊಂಡಿದ್ಲು ಪಾಪ ಅವತ್ತು ಮಕ್ಕಳಲ್ಲ ಇವತ್ತು ಮಕ್ಕೊಂಡಿದ್ಲ ಎಬ್ಬಿಸ್ಲಿಲ್ಲ ನಾನೇ ಏನಾರು ಐತೆ ಅಂತ ತಿನ್ನಕ್ಕೆ ಬಂದೆ ಬಾಂಡೆ ತೊಗೊಳಕ್ಕೆ ಹೋಗಿ ಮ್ಯಾಲೆ ಏನೋ ಐತಿ ತಿನ್ನಕ್ಕೆ ಇಟ್ಟಿರ್ಬೇಕು ತೊಗೊಳಕ್ಕೆ ಹೋದೆ ಎಲ್ಲ ಬಾಂಡೆ ಬಿದ್ದುಬಿಟ್ಟು ಏನು ಮಾಡಲಿ ಅದು ಹುಚ್ಚ ಸಮಾಧಾನ ತಗೋಕ್ಕಾಗಿಲ್ಲ ಹೋಗುತ್ತ ಹೋಗಿ ಮತ್ತೆ ಕೈಗಳನ್ನು ಕೊಟ್ಕೊಂಡು ಹೋಗಿ ಬಾ ಬಗ್ಗೆ ಎಬ್ಬಿಸ್ತೀನಿ ನೀವು ಬ್ಯಾಡ್ರಿ ನಾನೇ ಎಬ್ಬಿಸ್ತೀನಿ ಬ್ಯಾಡ್ ನೀವೇ ನೆಬ್ಸೋದು ಆಯ್ತಾಯ್ತು ಹೋಗಿ ಕೈಗಳನ್ನು ಕೊಟ್ಕೊಂಬ ಮತ್ತು ನಾನು ಇದಾಗತೈತಿ ಆಮೇಲೆ ಲಕ್ಕಿನೇ ಎದ್ದು ಬರ್ಬಾರ್ದು ಹಾಂ ರೀ ಆಯ್ತು ರೀ ಏನು ಹೋಗೇನು ಒಂದು ಮಾಡಿ ತಗೊಳಕ್ಕಾಗಲ್ಲ ಎಲ್ಲ ಓದ್ಕೊಬ್ರು ಭಾಳ ದಿನ ಆಯ್ತು ಪಾಪ ಮತ್ತೆ ಬಂದಾಗಿಂದ ಏನೂ ಮಾಡಿಲ್ಲಲ್ಲ ಇದು ಅವಸರದಾಗ ಹೋಗೋದ್ಬಿಟ್ಟೆ ಹಸು ಒಂದಾಗಿತ್ತು ಹೋಗೋದ್ಬಿಟ್ಟೆ ಅದಿಂದ ನಾಳೆ ಚಾ ಮಾಡ್ಕೊಡ್ಲೆ ನಾನು ಬ್ಯಾಡ್ರಿ ಅಕ್ಕಿ ಹೇಳ್ತಾ ಅಂತ ಹೇಳತ್ತಿರಲ್ಲ ಹೇಳ್ತಾತು ಏನು ಮಾಡ್ಕೊಡ್ತಾನೆ ಅದಕ್ಕೆ ನಾ ಫ್ರೆಶ್ ಆಗ್ತೀನಿ ಆಯ್ತಾಯ್ತು ಹೋಗು ಫ್ರೆಶ್ ಆಗು ಹಾಂ ರೀ ಏನು ಅವಸೈತಿ ಅಡುಗೆ ಮನೆಯಲ್ಲಿ ಬಂದಾಯ್ತು ಹಾಂ ಯಾ ಬೇಕು ಇರ್ತೇನೆ ಹಾಲು ಅಡುಗೆ ಇರ್ತೀನಿ ಇಲ್ಲ ಹಾಲು ಆಗಿರ್ತೀನಿ ಮತ್ತೆ ಏನು ಕೆಡುತ್ತಿದ್ದು ಯಪ್ಪ ಯಾಕೆ ಆವಾಜ್ ಬತ್ತು ನೋಡೋಣ ಏನು ಬರ್ತೇನೆ ಅರೆ ಬಗ್ಗೆ ಬಂದುಬಿಟ್ಟು ನೋಡಿ ರೀ ಬಗ್ಗೆ ಎದ್ದು ಬಿಟ್ಟು ನೀವು ಅದಿರಿ ಅಡುಗೆ ಮನ್ಯಾಗ ನಾ ಎಟ್ಟು ಆವಾಜ್ ಬತ್ತು ಯಾಕೆ ಬೇಕು ಅಂತ ಓಡ್ದಂಗೆ ನೀವು ಅದಿರಿ ಯಾಕೆ ಬಂದಿತ್ತೆ ಅನ್ಸಿ ಹ್ಞೂ ಬೇಕು ಬಂದಿತ್ತು ಹಿಂಗೆ ಗಂಡನ ತದ ಒಂದು ಬೇಕು ಬಂದಿತ್ತು ನೋಡಿ ಹಾಂ ರೀ ಏನು ಆಯ್ತು ರೀ ಮಾಮರಿ ಏನಿಲ್ಲ ನಿಮ್ಮ ಅಡುಗೆ ಕೇಳುವ ಏನಾಯ್ತು ರೀ ಮಾಮರಿ ಯಾಕೆ ಮಾಡ್ಕೊತಾರ ಏನಾಯ್ತು ತೂ ನಾ ಬಂದೆ ನೀನು ಮಕ್ಕೊಂಡಿದ್ದಿ ಪಾಪಿ ಹೊತ್ತು ಮಕ್ಕಳಲ್ಲ ಅಂತೇಳಿ ನಾನು ನಿಮ್ಗೆ ಎಬ್ಬಿಸ್ಲಿಲ್ಲ ಅಡುಗೆ ಮನ್ಯಾಗ ಏನಾರು ತಿನ್ಬೇಕಂತ ಬಂದೆ ಹಿಂಗೆ ಮ್ಯಾಲೆ ಏನೋ ಇಟ್ಟು ತೊಳಕ್ಕೆ ಹೋದೆ ಎಲ್ಲ ಹೊಡೆದ್ಬಿಟ್ಟೆ ಅದ ಆವಾಜ್ ಅದು ಅದನ್ನೇ ಕೇಳಿ ಅಪ್ಪ ನಡತ್ತ ಅಯ್ಯೋ ನಂಗೆ ಬಸ್ಬಿಟ್ರೆ ಹಂಗೆ ಬರ್ಲಿರಿ ಇಲ್ಲ ನೀವು ಭಾಳ ಚಂದ ಮಕ್ಕೊಂಡಿದ್ದಿ ಹಿಂಗೆ ಎಬ್ಸಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ನಾನು ಹಂಗೆ ಬಂದೆ ಅಯ್ಯೋ ನೀವು ಬಂದ್ರಿ ಆಫೀಸಿಂದ ಅದು ಹಸುವಾಗಿತ್ತು ಅದಕ್ಕೆ ಏನಾರು ತಿನ್ಬೇಕಂತ ಬಂದೆ ಹಿಂಗಾಯ್ತು ನೋಡು ಪಾಪ ನೀನು ಎದ್ದು ಕೆಡಿಸಿದೆ ನಾನು ಅರೆ ಇಲ್ರಿ ಹಂಗೇನಿಲ್ಲ ಪಾಪ ಹಸುವಾಗಿದ್ದು ನಿಮಗೆ ನಾ ಮಕ್ಕೊಂಡ್ಬಿಟ್ಟೆ ನಂದೇ ತಪ್ಪ ಈಗ ನಿನ್ನೇನು ತಪ್ಪಿಲ್ಲ ನಂದು ತಪ್ಪಿಲ್ಲ ಹೋಗಿದೆ ನಾನು ಹೋಗ್ಲಿ ಬಿಡ್ರಿ ನೀವು ಕೈಕಾಲು ಮುಖ ತಗೊಂಬರ್ರಿ ಮತ್ತೆ ನಾನು ನಿಮ್ಗೆ ಏನಾರು ಮಾಡ್ತೀನಿ ಆಯ್ತು ಆಯ್ತಾಯ್ತು ಏನಾರು ಮಾಡೋ ಹಸು ಆಗಿದ್ದಿ ಆಯ್ತು ಹಾಕೊಂಡ್ಬರ್ತೀನಿ ನೀವು ಹೋಗ್ರಿ ಅರೆ ನನ್ನ ಗಂಡ ಹಚ್ಕೊಂಡ ಎಷ್ಟು ಊಟಕ್ಕೆ ನನ್ನ ಮೇಲೆ ಹಂಗೆ ಬಿಸ್ಲು ಚೆನ್ನ ಕೊಂಡು ನನ್ನ ಆಟ ಎಷ್ಟು ಖುಷಿ ಆಗ್ತೈತಿ ನಗರು ಬರತೈತಿ